ವೀಕ್ಷಕರೇ ನಮಸ್ಕಾರಗಳು. ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕ್ ಕೆಲವರಕೊಪ್ಪ ಗ್ರಾಮದಲ್ಲಿ ಜನಮೆಚ್ಚಿದ ಶಾಸಕರಾದ ಶ್ರೀನಿವಾಸ್ ಮಾನೆ ಅವರು ಹಕ್ಕುಪತ್ರವನ್ನು ವಿತರಣೆ ಮಾಡಿದರು. ಇಂದು ನನ್ನ ರಾಜಕೀಯ ಜೀವನದಲ್ಲಿ ಸಂತೋಷದ ದಿನ. ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳಲ್ಲಿ ಮನೆ ನಿರ್ಮಿಸಿಕೊಂಡಿರುವ ತಾಲೂಕಿನ 13,622 ಕುಟುಂಬಗಳಿಗೆ ಶಾಶ್ವತವಾಗಿ ಮನೆಯ ಮಾಲೀಕತ್ವ ನೀಡುವ ಭರವಸೆ ಈಡೇರಿಸಿ ನುಡಿದಂತೆ ನಡೆದಿದ್ದೆ. ಹಕ್ಕುಪತ್ರ ಪಡೆಯುತ್ತಿರುವ ಕುಟುಂಬಗಳಲ್ಲಿಂದು ಸಂತಸ ಕಾಣುತ್ತಿದ್ದೇನೆ ಎಂದು ಶಾಸಕರು ಮಾನೆಯವರು ಹೇಳಿದರು. ಇಂದು ಕೆಲವರಕೊಪ್ಪ ಗ್ರಾಮದಲ್ಲಿ ಕೆಲವರಕೊಪ್ಪ ಮತ್ತು ಉಪ್ಪಣಸಿ ಗ್ರಾಮದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿದರು. ಯಾವ ಕುಟುಂಬಗಳು ಸಹ ಬೀದಿ ಪಾಲಾಗಬಾರದು, ಎಲ್ಲ ಕುಟುಂಬಗಳ ಜವಾಬ್ದಾರಿ ಹೊತ್ತಿದ್ದೇನೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರು ಹಾಗೂ ಊರಿನ ಹಿರಿಯರು ಹಾಗೂ ಎಲ್ಲ ಕಾರ್ಯಕರ್ತರು ಹಾಜರಿದ್ದರು. ಅವಶ್ಯಕತೆ ಇದೆಯಾ? ನನಗೆ ಇಷ್ಟೆಲ್ಲ ನಿಮ್ಮ ಜನರ ಮಧ್ಯೆ ಕೂತ್ಕೊಂಡು ಮಾಡಿದ್ದನ್ನ ಹೇಳ್ತೀನಿ ಅನ್ನೋ ಧೈರ್ಯ ಇದ್ರೆ, ನಿಮ್ದು ಯಾರ ಪರಿಚಯ ಇಲ್ಲ, ರಸ್ತೆನೇ ಪರಿಚಯ ಇಲ್ಲ. ಅವಾಗ ನಮ್ಮವ್ರು ಹೋಗಿ ಚುನಾವಣೆ ಮಾಡಂತ 2018 ಇದ್ದಾಗ ಅವಾಗ ಹೆದರಿಲ್ಲ. ಇನ್ನೆಲ್ಲ ಜೊತೆ ಇದ್ದು ಹೆದರಕ್ ಸಾಧ್ಯನಾ? ನಮ್ಮೂರು ಮಣ್ಣಿನ ಮಕ್ಕಳು ನೀವೆಲ್ಲ ಜನ್ಮ ಇಲ್ಲಿ ತಾಳಿರ್ಬೋದು. ಆದ್ರೆ ಈ ತಾಲೂಕಿನ ಜನ ನನ್ನನ್ನ ದತ್ತಕನಾಗಿ ಸ್ವೀಕಾರ ಮಾಡಿದ್ದಾರೆ. ಇದನ್ನ ನೆನಪಿರಲಿ. ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಇಲ್ಲಿದ್ದಾರೆ. ಎಷ್ಟು ಹಕ್ಕು ಒಡ ಹುಟ್ಟಿದ ಮಗನಿಗಿದೆ ಕಾಯ್ದೆಯಲ್ಲಿ, ಸಂವಿಧಾನದಲ್ಲಿ, ಅಷ್ಟೇ ಹಕ್ಕು ದತ್ತಕ ಪುತ್ರನಿಗೂ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, ಕೆಜಿ ನ್ಯೂಸ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್